ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಕೇಂದ್ರ ಸರ್ಕಾರದ ಹುದ್ದೆಯಾಗಿರುವಂತಹ RRB NTPC ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. RRB NTPCನಲ್ಲಿ ಟೋಟಲ್ ಪೋಸ್ಟ್ ಬಂದುಬಿಟ್ಟು 8,850 ಹುದ್ದೆ ಆಗಿರುತ್ತೆ. ಇಲ್ಲಿ ನೋಡಬಹುದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRBನಲ್ಲಿ NTPCನಲ್ಲಿ ಕರೆದಿರುವಂತಹ ಸ್ಟೇಷನ್ ಮಾಸ್ಟರ್, ಕ್ಲರ್ಕ್ ಹಾಗೂ ಇನ್ನಿತರ ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ 8,850 ಆಗಿರುತ್ತೆ. ಅದರಲ್ಲಿ ಗ್ರ್ಯಾಜುಯೇಟ್ ಲೆವೆಲ್ದವರಿಗೆ ಅಂದರೆ ಡಿಗ್ರಿ ಮುಗಿಸಿದವರಿಗೆ 5,000 ಹುದ್ದೆ ಆದರೆ ಅಂಡರ್ ಗ್ರ್ಯಾಜುಯೇಟ್ 12th ಪಾಸ್ ಆದವರಿಗೆ 3,050 ಹುದ್ದೆ ಇರ್ತವೆ. ಪೇ ಸ್ಕೇಲ್ ಕೂಡ 19,900ರಿಂದ 35,400ವರೆಗೆ ಪೇ ಸ್ಕೇಲ್ ಆಗಿರುತ್ತೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಗ್ರ್ಯಾಜುಯೇಟ್ ಮತ್ತು ಅಂಡರ್ ಗ್ರ್ಯಾಜುಯೇಟ್ ಇಬ್ಬರು ಕೂಡ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗ್ರ್ಯಾಜುಯೇಟ್ದವರಿಗೆ. ಮತ್ತು ಅಂಡರ್ ಗ್ರ್ಯಾಜುಯೇಟ್ದವರಿಗೆ 28 ಅಕ್ಟೋಬರ್ 2025ರಂದು ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್. ಗ್ರ್ಯಾಜುಯೇಟ್ ಲೆವೆಲ್ದವರಿಗೆ 20 ನವೆಂಬರ್ 2025ರಂದು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೂ ಅಂಡರ್ ಗ್ರ್ಯಾಜುಯೇಟ್ ಅಂದರೆ 12th ಲೆವೆಲ್ದವರಿಗೆ 28 ಅಕ್ಟೋಬರ್ 2025ರಿಂದ ಸ್ಟಾರ್ಟ್ ಆಗಿ 27 ನವೆಂಬರ್ 2025ರಂದು ಕೊನೆಯಾಗುತ್ತೆ. ಸ್ಟೇಷನ್ ಮಾಸ್ಟರ್ ಹುದ್ದೆ 615 ಹುದ್ದೆ. ಗೂಡ್ಸ್ ಮ್ಯಾನೇಜರ್ 3,423 ಹುದ್ದೆ. ಟ್ರಾಫಿಕ್ ಬಗ್ಗೆ ಟ್ರಾಫಿಕ್ ಅಸಿಸ್ಟೆಂಟ್ ಮೆಟ್ರೋ ರೈಲ್ವೆನಲ್ಲಿ 59 ಹುದ್ದೆ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಬಂದುಬಿಟ್ಟು 161 ಹುದ್ದೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ 921 ಹುದ್ದೆ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 638 ಹುದ್ದೆ. ಒಟ್ಟು 5,817 ಹುದ್ದೆಯು ಗ್ರ್ಯಾಜುಯೇಟ್ ಲೆವೆಲ್ನಲ್ಲಿ ಇರುತ್ತೆ. ಹಾಗೂ ಇನ್ನು ಉಳಿದ 12th ಲೆವೆಲ್ಗೆ ಬಂದರೆ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ನಲ್ಲಿ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 163 ಹುದ್ದೆ. ಅಕೌಂಟ್ಸ್ ಕ್ಲರ್ಕ್ ಟೈಪಿಸ್ಟ್ 394 ಹುದ್ದೆ. ಟ್ರೈನ್ಸ್ ಕ್ಲರ್ಕ್ನಲ್ಲಿ 77 ಹುದ್ದೆ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ನಲ್ಲಿ 2,424 ಹುದ್ದೆ. ಒಟ್ಟು 3,058 ಹುದ್ದೆ 12th ಅಂದರೆ PUC ಮೇಲೆ ಕರೆದಿರ್ತಾರೆ. ಇದಕ್ಕೆ ಏಜ್ ನೋಡೋದಾದರೆ NTPC ಗ್ರ್ಯಾಜುಯೇಟ್ ಲೆವೆಲ್ದವರಿಗೆ ಅಂದರೆ ಡಿಗ್ರಿನವರಿಗೆ ಮಿನಿಮಮ್ ಏಜ್ ಬಂದುಬಿಟ್ಟು 18ರಿಂದ 36 ವರ್ಷ ಬೇಕಾಗಿರುತ್ತೆ. ಹಾಗೂ NTPC ಅಂಡರ್ ಗ್ರ್ಯಾಜುಯೇಟ್ 12th ಲೆವೆಲ್ದವರಿಗೆ 18ರಿಂದ 33 ಏಜ್ ಬೇಕಾಗಿರುತ್ತೆ. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್, OBC, EWS ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇರುತ್ತೆ. ಹಾಗೂ SC, ST, PWD, ಫೀಮೇಲ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 250 ರೂಪಾಯಿ ಪೇಮೆಂಟ್ ಇರುತ್ತೆ. ಅಪ್ಲಿಕೇಶನ್ ಫೀ ಕೂಡ ರಿಫಂಡ್ ಆಗುತ್ತೆ ನೀವೇನಾದರೂ ಎಕ್ಸಾಮ್ಗೆ ಅಟೆಂಡ್ ಆದರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.